ಯಾವ ರೀತಿಯಾಗಿ ಸಿಂಪಲ್ ಆಗಿ ಫ್ಯಾಟ್ ಲಾಸ್ ಮಾಡಿಕೊಂಡು ನಾವು ವೆಯ್ಟ್ ಲಾಸ್ನ ಮಾಡ್ಕೊಳ್ಬೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ರಿಗೂ ಫ್ಯಾಟ್ ಲಾಸ್ ಅಂತಂದರೆ ಬರೀ ಏನು ತಿನ್ನಬಾರ್ದು, ಬರೀ ನೀರು ಕುಡಿಬೇಕು, ಜಾಸ್ತಿ ನೀರು ಕುಡಿಬೇಕು, ಎಲ್ಲದನ್ನು ರೆಸ್ಟ್ರಿಕ್ಷನ್ಸಿಂದ ತಿನ್ನಬೇಕಾಗುತ್ತೆ ಅಂತ ಐಡಿಯಾ ಇರುತ್ತೆ. ಆದರೆ ಇವತ್ತು ನಾನು ತೋರಿಸ್ತಾ ಇರೋ ಡಯಟಲ್ಲಿ ನೀವು ಎಲ್ಲದನ್ನು ನೀಟಾಗಿ ಹೇಗೆ ಪ್ರೋಟೀನ್ ರಿಚಾಗಿ ತಿನ್ಕೊಂಡು ಫ್ಯಾಟ್ ಲಾಸ್ ಮಾಡ್ಕೊಳ್ಬೋದು. ಇದರಿಂದ ನಿಮಗೆ ತುಂಬ ವೆಯ್ಟ್ ರೆಡ್ಯೂಸ್ ಆಗುತ್ತೆ. ಯಾರಿಗೆಲ್ಲ ಹೊಟ್ಟೆ ಬೊಜ್ಜು ಜಾಸ್ತಿ ಇದೆ ಮತ್ತು ಯಾರೆಲ್ಲ ತುಂಬ ಫ್ಯಾಟ್ ಇದ್ದೀರಾ ಅವರು ಕೂಡ ಈ ರೆಸಿಪೀಸ್ನ ಟ್ರೈ ಮಾಡಿ, ಖಂಡಿತವಾಗ್ಲೂ ಫ್ಯಾಟ್ ಲಾಸ್ ಆಗುತ್ತೆ. ನೀವು ಜಾಸ್ತಿ ತಿಂದು ಹೇಗೆ ಸಣ್ಣ ಆಗ್ಬೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದನ್ನು ನೀವು 30 ಡೇಸ್ ಚಾಲೆಂಜ್ ಆಗಿ ತೊಗೊಳ್ಳಿ. ನಿಮಗೆ 30 ಡೇಸಲ್ಲೇ ತುಂಬ ಡಿಫ್ರೆನ್ಸ್ನ ನೋಡ್ಬೋದು. ತುಂಬ ವೆಯ್ಟ್ ಲಾಸ್ ಆಗ್ತೀರಾ ಮತ್ತು ತುಂಬ ಸ್ಕಿನ್ ಗ್ಲೋ ಆಗೋದಕ್ಕೆ ಶುರುವಾಗುತ್ತೆ. ಮೊದಲಿಗೆ ಒಂದು ಬೌಲ್ನ ತೊಗೊಂಡು ಅದಕ್ಕೆ ನಾನಲ್ಲಿ ಸ್ಟೀಮಲ್ಲಿ ಬೇಯಿಸಿರುವಂಥ ಕಡಲೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾನು ಓವರ್ ನೈಟ್ ಸೋಕ್ ಮಾಡಿದ್ದೆ. ಒಂದು ಇಡೀ ನೈಟ್ ನಾವು ಅದನ್ನು ಒಂದು ಬೌಲಷ್ಟು ಕಡಲೆಕಾಯಿನ ತೊಗೊಂಡು ಅದನ್ನು ಸೋಕ್ ಮಾಡಿ ಬೆಳಗ್ಗೆ ನಾವು ಅದನ್ನು ಸ್ಟೀಮಲ್ಲಿ ಬೇಯಿಸ್ಕೋಬೇಕು. ಇಲ್ಲಾಂದರೆ ನೀವು ನಾರ್ಮಲ್ ಕುಕ್ಕರಲ್ಲಿ ಕೂಡ ಒಂದು ವಿಷಲ್ ಬರೆಸ್ಕೋಬೋದು. ನಂತರ ಅದನ್ನು ಸ್ಟೇನ್ ಮಾಡಿಕೊಂಡು ನಾವಿಲ್ಲಿ ಒಂದು ಬೌಲಿಗೆ ಅದನ್ನು ನೀಟಾಗಿ ಸ್ಟ್ರೈನ್ ಮಾಡಿಕೊಂಡು ಒಂದು ಬೌಲಿಗೆ ನಾನಿಲ್ಲಿ ಒಂದು ದೊಡ್ಡ ಪಾತ್ರೆಗೆ ಮಿಕ್ಸಿಂಗ್ ಬೌಲಿಗೆ ಒಂದು ಬೌಲಷ್ಟು ಕಡಲೆಕಾಯಿ, ಬೇಯಿಸಿರುವಂಥ ಕಡಲೆಕಾಯಿನ ಹಾಕ್ಕೊಂಡಿದ್ದೀನಿ. ಒಂದು ಬೌಲಷ್ಟು ಒಂದು ಸೌತೆಕಾಯಿನ ನೀಟಾಗಿ ಸಿಪ್ಪೆ ತೆಗೆದು ನೀವು ಕಟ್ ಮಾಡಿ ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ಳಿ. ಹಾಗೆ ಒಂದು ಕ್ಯಾರೆಟ್ ತುರಿನ ಹಾಕ್ಕೊಳ್ಳಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನೀವು ಬೇಕಿದ್ದರೆ ದಾಳಿಂಬೆ ಹಣ್ಣು ಕೂಡ ಹಾಕೋಬೋದು. ನಾನಿಲ್ಲಿ ಟೊಮೆಟೊ ಕೂಡ ಹಾಕ್ಕೊಂಡಿದ್ದೀನಿ. ಬೇಕಿದ್ರೆ ನೀವು ನಿಂಬೆಹಣ್ಣಿನ ರಸ ಕೂಡ ಹಾಕೋಬೋದು. ನಂತರ ನಾನಿಲ್ಲಿ ಸ್ವಲ್ಪ ರುಚಿಗೆ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದೇ ರೀತಿ ನೀವು ಕಾರ್ನಲ್ಲಿ ಕೂಡ ಮಾಡ್ಕೊಳ್ಬೋದು. ಹಾಗೆ ನಾನಿಲ್ಲಿ ಸ್ವಲ್ಪ ಕೆಂಪು ಮೆಣಸಿನ್ಕಾಯಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಖಾರಕ್ಕೆ ಅಂತ. ಮತ್ತು ಇದು ತುಂಬ ರುಚಿ ಇರುತ್ತೆ ಸ್ವಲ್ಪ ಹಾಕ್ಕೊಳ್ಳೋದ್ರಿಂದ. ಹಾಗೆ ನಾನಿಲ್ಲಿ ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಚಾಟ್ ಮಸಾಲ ಕಂಪ್ಲೀಟ್ಲಿ ಆಪ್ಷನಲ್, ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಸೊ ಇದನ್ನೆಲ್ಲ ಹಾಕ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೇ ರೀತಿ ನೀವು ಎಲ್ಲ ಕಾಳುಗಳಲ್ಲಿ ಮಾಡ್ಕೋಬೋದು. ಮೊಳಕೆ ಕಟ್ಟಿರುವಂಥ ಹೆಸರು ಕಾಳಲ್ಲಿ ಮಾಡ್ಕೊಳ್ಬೋದು, ಹಾಗೆ ಕಾರ್ನಲ್ಲಿ ಮಾಡ್ಕೊಳ್ಬೋದು, ಹಾಗೆ ನೀವು ಬಟಾಣಿನಲ್ಲೂ ಕೂಡ ಇದೇ ರೀತಿ ನೀವು ಚಾಟ್ನ ಮಾಡ್ಕೋಬೋದು. ಇದರಿಂದ ನಿಮಗೆ ತುಂಬ ವೆಯ್ಟ್ ಲಾಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇದೆಲ್ಲ ನಿಮಗೆ ಪ್ರೋಟೀನ್ ರಿಚ್ ಇರೋದ್ರಿಂದ ನಿಮಗೆ ಇದು ಫ್ಯಾಟ್ ಲಾಸ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಇದನ್ನು ನೀವು ಬ್ರೇಕ್ಫಾಸ್ಟ್ ಥರ ಅಥವಾ ಮಧ್ಯಾಹ್ನ ಲಂಚ್ ಥರ ಅಥವಾ ಸಂಜೆ ಡಿನ್ನರ್ ಥರನೂ ನೀವು ಕನ್ಸ್ಯೂಮ್ ಮಾಡ್ಬೋದು. ಆದಷ್ಟು ನಿಮ್ಮ ಫ್ಯಾಟ್ ಲಾಸಲ್ಲಿ ನೀವು ಮೊಟ್ಟೆನ ಮಿಸ್ ಮಾಡಬೇಡಿ. ನೀವೇನಾದರೂ ಮೊಟ್ಟೆ ತಿನ್ನಲ್ಲ ಅಂದರೆ ನೀವು ಪನ್ನೀರ್ನ ಇದರಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ನೋಡಿ, ನಾನು ಮಾಡಿರುವಂಥ ಸಲಾಡ್ನ 1 ಬೌಲ್ ತೊಗೊಂಡಿದ್ದೀನಿ. ಹಾಗೆ ನಾನಿಲ್ಲಿ 2 ಮೊಟ್ಟೆನ ತೊಗೊಂಡಿದ್ದೀನಿ. ನೀವು ಮೊಟ್ಟೆ ತಿನ್ನಲ್ಲ ಅಂದರೆ ನೀವು ಬೇಕಿದ್ರೆ ಪನ್ನೀರ್ನ ಆ್ಯಡ್ ಮಾಡ್ಕೋಬೋದು. ಹಾಗೆ ನಾನಿಲ್ಲಿ ಆ್ಯಪಲ್ನ ತೊಗೊಂಡಿದ್ದೀನಿ. 3 ಪೀಸಸ್ ಆಫ್ ಆ್ಯಪಲ್ನ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ 1 ಬೌಲಷ್ಟು ಗ್ರೀಕ್ ಯೋಗರ್ಟ್ನ ಯೂಸ್ ಮಾಡ್ತಾ ಇದ್ದೀನಿ. ಅದಿಲ್ಲ ಅಂದರೆ ನೀವು ನಾರ್ಮಲ್ ಆಗಿರುವಂಥ ಯೋಗರ್ಟ್ನ ಕೂಡ ನೀವಿಲ್ಲಿ ಹಾಕ್ಕೊಳ್ಬೋದು. ಇದೆಲ್ಲ ನಾವು ಮನೆಯಲ್ಲೇ ಮಾಡ್ಕೊಂಡಿರೋದು. ಇದರಿಂದ ನಿಮಗೆ ತುಂಬ ಫ್ಯಾಟ್ ಲಾಸ್ ಆಗುತ್ತೆ. ನೀವು 30 ಡೇಸ್ ಚಾಲೆಂಜ್ನ ತೊಗೊಂಡು ಟ್ರೈ ಮಾಡಿ. ನಿಮಗೆ 30 ಡೇಸಲ್ಲಿ ತುಂಬ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸೊ ಇದು ನಂತರ ನಾನು ಇದಕ್ಕೆ ಇಲ್ಲಿ ಸ್ವಲ್ಪ ಖರ್ಜೂರನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 3 ಖರ್ಜೂರನ ಕನ್ಸ್ಯೂಮ್ ಮಾಡ್ತಾ ಇದ್ದೀನಿ. ನೀವು ಅಷ್ಟೇ 3 ರಿಂದ 4 ಖರ್ಜೂರನ ನೀವು ಕನ್ಸ್ಯೂಮ್ ಮಾಡ್ಬೋದು. ಹಾಗೆ ನಾನಿಲ್ಲಿ ಮನೆಯಲ್ಲೇ ಮಾಡಿಟ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್ ಮತ್ತು ಸೀಡ್ಸ್ನ ಕೂಡ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಕೂಡ ನಾನು ಆಲ್ರೆಡಿ ಹಾಕಿದ್ದೀನಿ ಯೂಟ್ಯೂಬಲ್ಲಿ, ನೀವು ಚೆಕ್ ಮಾಡ್ಬೋದು. ಇದು ಅಷ್ಟೇ, ನೀವು ಒಂದ್ಸಲ ಮಾಡಿಟ್ಕೊಂಡ್ರೆ ಸಾಕು. ನಿಮ್ಮ ಹೇರ್ ಗ್ರೋತ್ಗಾಗಿರ್ಬೋದು, ಫ್ಯಾಟ್ ಲಾಸ್ಗಾಗಿರ್ಬೋದು, ಸ್ಕಿನ್ ಗ್ಲೋ ಆಗೋದಕ್ಕಾಗಿರ್ಬೋದು, ಹೊಟ್ಟೆ ಕರ್ಗೋದಕ್ಕಾಗಿರ್ಬೋದು, ಇದೆಲ್ಲ ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ನಾನು ಎಲ್ಲ ರೀತಿಯಾದ ಸೀಡ್ಸ್ ಹಾಕಿದ್ದೀನಿ ಮತ್ತು ನಟ್ಸ್ ಹಾಕಿ ಮಾಡಿಟ್ಕೊಂಡಿರೋದು. ಈ ರೆಸಿಪಿ ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿದೆ, ನೀವು ಚೆಕ್ ಮಾಡ್ಬೋದು. ಸೊ ಇದು ನಿಮಗೆ ಬ್ರೇಕ್ಫಾಸ್ಟ್ ರೀತಿಯೂ ನೀವು ತಿನ್ಬೋದು, ಮಧ್ಯಾಹ್ನ ಲಂಚ್ ರೀತಿಯೂ ತಿನ್ಬೋದು, ಮತ್ತು ಈವ್ನಿಂಗ್ ಡಿನ್ನರ್ ರೀತಿಯೂ ನೀವು ಕನ್ಸ್ಯೂಮ್ ಮಾಡ್ಬೋದು. ಇದರಿಂದ ನಿಮಗೆ ತುಂಬ ಫ್ಯಾಟ್ ಲಾಸ್ ಆಗುತ್ತೆ ಮತ್ತು ಸ್ಕಿನ್ ಗ್ಲೋ ಆಗೋದಕ್ಕೆ ಶುರುವಾಗುತ್ತೆ. ಹೊಟ್ಟೆ ಬೇಗ ಕರಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದ್ರ ಜೊತೆಗೆ ನೀವು ದಿನಕ್ಕೆ 3 ಲೀಟ್ರ್ ನೀರು ಕುಡೀರಿ. ಹಾಗೆ 12,000 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿ. ಥ್ಯಾಂಕ್ ಯು.